ಸೊ ಇಷ್ಟು ನನ್ನ ನಾನ್ ವೆಜ್ ಕತೆ ವ್ಯತೆ. ಅಂಡ್ ಬನ್ನಿ ಇವಾಗ ಕಾಯ್ತಾ ಇದೆ ತಿನ್ಬೇಕು. ತಿನ್ನಕ್ ತೋರ್ಸೋಣ ಅಂತ ಆ ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳೋಣ ಅಂತ ಅನ್ಕೊಂಡ್ರೆ ನಿಮ್ಗೆ ಹೇಳಕ್ಕೆ ಆಗ್ತಿಲ್ಲ. ಓ ಇಷ್ಟೊಂದು ಹೊಟ್ಟೆ ತುಂಬಿದ್ಯಾ? ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಶ್ವಿನಿ ಮಾತಾಡ್ತಾ ಇದ್ದೀನಿ. ಎಸ್, ಈಗ ನಾನು ತೋರಿಸ್ತಿರೋ ವಿಡಿಯೋ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ ಅನ್ಕೊಳ್ತೀನಿ. ನಾನು RJ ರಾಜೇಶ್ ಅವರ ಪಾಡ್ಕಾಸ್ಟಿಗೆ ಹೋಗಿದ್ದೆ. ಆವಾಗ ರೆಡಿ ಆಗಿರೋದು. ಮೇಕಪ್ ಅಂತೂ ಸಖತ್ತಾಗಿತ್ತು. ಅದಕ್ಕೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಕ್ಲಾರಿಟಿ ಇದೆ ನೋಡಿ ಮೇಕಪ್ ಅಲ್ಲಿ. ನನಗೆ ಮೇಕಪ್ ತುಂಬಾ ಲೈಟ್ ಆಗಿರ್ಬೇಕು, ನ್ಯಾಚುರಲ್ ಲುಕ್ ಕಾಣ್ಬೇಕು. ಆದ್ರೆ ಮೇಕಪ್ ಮಾಡಿರ್ತೀವಿ, ಆದ್ರೆ ಮೇಕಪ್ ತರ ಕಾಣ್ಬಾರ್ದು. ಅದು ಎಲ್ಲರ ಒಂದು ಡ್ರೀಮ್ ಅಂತಾನೆ ಹೇಳ್ಬೋದು. ಅದ್ರ ಜೊತೆ ನಮ್ ಸ್ಕಿನ್ ಕೂಡ ನಾವು ಹಂಗೆ ಮೇಂಟೈನ್ ಮಾಡ್ಬೇಕು. ಚೆನ್ನಾಗಿ ನೀರ್ ಕುಡಿಬೇಕು, ಹೆಲ್ದಿ ಫುಡ್ ತಗೋಬೇಕು. ಹೆಲ್ದಿ ಫುಡ್ ಅಂದ್ರೆ ಕಲರ್ಫುಲ್ ಫುಡ್ ಇರ್ಬೇಕು ನಿಮ್ಮ ಊಟದಲ್ಲಿ. ಕಲರ್ಫುಲ್ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇರ್ತೀರಾ. ಈಗ ಸೊಪ್ಪು, ತರಕಾರಿ, ಕ್ಯಾರೆಟು, ಬೀನ್ಸು, ಈ ತರ ಕಲರ್ಫುಲ್ ಆಗಿರ್ಬೇಕು. ಕ್ಯಾಪ್ಸಿಕಮ್, ಈ ತರ ಕಲರ್ಫುಲ್ ತರಕಾರಿಗಳಲ್ಲಿ ವಿಟಮಿನ್ A, D, ವಿಟಮಿನ್ B12 ಇರುತ್ತೆ. ಅಂಡ್ ಮೇನ್ ಇಂಪಾರ್ಟೆಂಟ್ ಆಗಿ ಪ್ರೋಟೀನ್, ಕಾಳುಗಳು, ಸೀಡ್ಸ್ಗಳು, ಬಾದಾಮಿ, ವಾಲ್ನಟ್, ಇದೆಲ್ಲದು ನಮ್ಮ ಮಲ್ಟಿಗ್ರೈನ್ ಮಾಲ್ಟ್ ಪೌಡರ್ ಅಲ್ಲಿ ಇರುತ್ತೆ. ಇದು ಕೂಡ ನನ್ನ ಸ್ಕಿನ್ ಸೀಕ್ರೆಟ್ ಅಂತಾನೆ ಹೇಳ್ಬೋದು. ಇದನ್ನು ಕೂಡ ನೀವು ಕುಡಿಬೇಕು. ಮಾಲ್ಟ್ ಕುಡ್ದಾಗ್ಲೂ ಕೂಡ ಸ್ಕಿನ್ ತುಂಬಾನೇ ಚೆನ್ನಾಗುತ್ತೆ. ಸ್ಕಿನ್ ಅಷ್ಟೆಲ್ಲ ಹೆಲ್ತ್ ಕೂಡ ತುಂಬಾನೇ ಚೆನ್ನಾಗಿರುತ್ತೆ. ಇದು RJ ರಾಜೇಶ್ ಅವರ ಸ್ಟುಡಿಯೋದಲ್ಲಿ ಹಾಗೆ ರ್ಯಾಂಡಮ್ ಆಗಿ ವಿಡಿಯೋ ಮಾಡ್ಕೊಂಡೆ ಅಷ್ಟೇ ನಾನು. ಸೊ ಇವಾಗ ಅಡಿಗೆ ವಿಡಿಯೋ ನಿಮ್ಗೆ ತೋರಿಸ್ಬೇಕು ಮೇನ್ ಇಂಪಾರ್ಟೆಂಟ್ ಆಗಿ. ಅದನ್ನ ಇವಾಗ ತೋರಿಸ್ತೀನಿ. ಮಶ್ರೂಮ್ ರೈಸ್, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೆಟೊ, ಮಸಾಲೆ ಏನು ಯೂಸ್ ಮಾಡದೆ ಬೇಗ ಒಂದ್ 10 ನಿಮಿಷದಲ್ಲಿ ಮಾಡುವಂತಹ ರೈಸ್ ಇದು. ಹಾಗೆ ನಾನು ಹೇರ್ ಕಟ್ ಮಾಡ್ಸಿದೀನಿ, ಆ ವಿಡಿಯೋನು ಇದ್ರಲ್ಲೇ ಇದೆ. ವಿಡಿಯೋ ಚೆಕ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಮೊದ್ಲಿಗೆ ನಾನಿಲ್ಲಿ 2 ಪ್ಯಾಕ್ ಮಶ್ರೂಮ್ ನ ತಗೊಂಡಿದೀನಿ. ಇದನ್ನ ಬಟನ್ ಮಶ್ರೂಮ್ ಅಂತಾರೆ. 2 ಪ್ಯಾಕ್ ಇದೆ. ಸೊ ಇದು ಇದ್ರ ಜೊತೆ ಮಿಲ್ಕಿ ಮಶ್ರೂಮ್, ಇದು ಆಪ್ಷನಲ್ ಆಯ್ತಾ. ನಿಮಗೆ ಸಿಕ್ಕರೆ ತಗೊಳ್ಳಿ, ಇಲ್ಲ ಅಂದ್ರೆ ಬೇಡ. ಇದು ಸೀಸನ್ ಇದೆ, ನಂಗೆ ಸಿಕ್ಕಿದೆ ಹಾಗೆ ತಗೊಂಡಿದೀನಿ. ಇಲ್ಲ ಅಂದ್ರೆ ನಾನು ಬಟನ್ ಮಶ್ರೂಮ್ ಹಾಕಿ ಮಾಡೋದು. ಸೊ ಇದು ಎಲ್ಲಾ ಕಡೆ ಅಂತೂ ಸಿಕ್ಕೇ ಸಿಗುತ್ತೆ ಬಟನ್ ಮಶ್ರೂಮ್. ಸೊ ಇದನ್ನ ನೀಟಾಗಿ ತೊಳಿಬೇಕು, ಬಿಕಾಸ್ ಸ್ವಲ್ಪ ಮಣ್ಣ್ ಇರುತ್ತೆ. ಒಂದು 4-5 ಸತಿ ನಾನು ತೊಳಿತೀನಿ. ಈ ತರ ನೀರಲ್ಲಿ ಹಾಕಿ ಹಿಂಗ್ ಮಾಡಿದ್ರೆ ಅದ್ ಬೇಗ ಬಿಟ್ಕೊಳ್ಳುತ್ತೆ. ನಾನು ಹೇಗ್ ತೋರಿಸ್ತಾ ಇದೀನೋ ಅದೇ ರೀತಿ ತೊಳ್ಕೊಳ್ಳಿ. ಮತ್ತೆ ಈ ಮಶ್ರೂಮ್ ಅಷ್ಟೇ, ಅದನ್ನು ಒಟ್ಟಿಗೆ ತೊಳಿಬೇಡಿ, ಯಾಕೆಂದ್ರೆ ಅದ್ರಲ್ಲಿ ಮಣ್ಣಿರುತ್ತೆ, ಇದಕ್ಕೂ ಸೇರ್ಕೊಂಡ್ಬಿಡುತ್ತೆ. ಇದ್ರಲ್ಲಿ ಮಣ್ಣಿರಲ್ಲ ಮಿಲ್ಕಿ ಮಶ್ರೂಮ್ ಅಲ್ಲಿ. ಹಂಗಾಗಿ ನಾನು ಅದನ್ನ ಸಪರೇಟ್ ಆಗಿ ತೊಳಿತೀನಿ. ಈಗ ಸಪರೇಟ್ ಮಾಡಿ ಇಟ್ಕೊಂಡಿದೀನಿ ಈ ರೀತಿಯಾಗಿ. ಇದನ್ನ ನಾನು ಇವಾಗ ಚಿಕ್ಕದಾಗಿ ಕಟ್ ಮಾಡ್ತೀನಿ. ನಿಮ್ಗೆ ಯಾವ ತರ ಬೇಕೋ ಆ ತರ ಕಟ್ ಮಾಡ್ಕೊಳ್ಳಿ. ತುಂಬಾ ದಪ್ಪನೂ ಬೇಡ, ಸಣ್ಣನೂ ಬೇಡ, ಮೀಡಿಯಂ ರೇಂಜ್ ಅಲ್ಲಿ ಕಟ್ ಮಾಡ್ಕೊಳ್ಬೇಕು. ಮಶ್ರೂಮ್ ಏನಕ್ಕೆ ತಿನ್ಬೇಕು? ಮಶ್ರೂಮ್ ಅಲ್ಲಿ ವಿಟಮಿನ್ D ಅಂಡ್ ವಿಟಮಿನ್ B6 ಇರುತ್ತೆ. ಹಾಗೆ ಕ್ಯಾಲೋರಿ ಕಮ್ಮಿ, ಹೆಚ್ಚು ಫೈಬರ್ ಇರುತ್ತೆ. ಇದನ್ನ ತಿನ್ನೋದ್ರಿಂದ ನಮ್ಮ ಮೂಳೆಗಳು ಗಟ್ಟಿಯಾಗುತ್ತೆ, ಜೊತೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತೆ. ಸೊ ಎಲ್ಲದಕ್ಕೂ ಒಟ್ನಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ. ಮಾಡ್ಕೊಂಡು ತಿನ್ನಿ. ನೆಕ್ಸ್ಟ್ ಇದ್ರಲ್ಲಿ ಸಾಂಬಾರ್ ಮಾಡೋದು ಕೂಡ ತೋರಿಸ್ತೀನಿ. ಮೊದ್ಲಿಗೆ ನಾನಿಲ್ಲಿ ಗ್ಯಾಸ್ ಆನ್ ಮಾಡಿ ಒಂದು 3 ಸ್ಪೂನ್ ನಾನು ತುಪ್ಪ ಹಾಕ್ತಾ ಇದೀನಿ. ಇದಕ್ಕೆ ಎಣ್ಣೆನೆ ಯೂಸ್ ಮಾಡಲ್ಲ. ಇವಾಗ ಗೀ ರೈಸ್ ಎಲ್ಲ ಮಾಡ್ಕೊಳ್ತೀರಾ ಅಲ್ವಾ, ಸೊ ಅದಕ್ಕೆಲ್ಲ ತುಪ್ಪನೇ ಯೂಸ್ ಮಾಡ್ತೀರಾ. ಹಂಗೆ 3 ಸ್ಪೂನ್ಸ್ ಸಾಕು. 3 ಸ್ಪೂನ್ಸ್ ಅಲ್ಲಿ ಆಗ್ಬಿಡುತ್ತಾ ಅಂತ ನೀವು ಯೋಚನೆ ಮಾಡ್ಬೋದು. ಖಂಡಿತ ಆಗುತ್ತೆ. ಮೊದ್ಲಿಗೆ ನಾನು ಸೋಂಪು ಕಾಳುಗಳನ್ನ ಹಾಕಿದೀನಿ. ಅದಾದ್ಮೇಲೆ ಕಸೂರಿ ಮೇಥಿನ ಹಾಕ್ತಾ ಇದೀನಿ. ಇಷ್ಟೇ, ಅದು ಆಪ್ಷನಲ್. ಇದ್ರೆ ಹಾಕಿ, ಇಲ್ಲ ಅಂದ್ರು ನೀವ್ ಹೆಂಗ್ ಮಾಡ್ಕೊಂಡ್ರು ಇದು ಸಖತ್ ಟೇಸ್ಟಿ ಆಗಿರುತ್ತೆ. ಅಂಡ್ ಫಸ್ಟ್ ನಾನು ಇಲ್ಲಿ ಮಿಲ್ಕಿ ಮಶ್ರೂಮ್ ನ ಹಾಕ್ತಾ ಇದೀನಿ. ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ಸಾಫ್ಟ್ ಕಡಿಮೆ ಇರುತ್ತೆ. ಹಾಗಾಗಿ ನಾನು
ಫಸ್ಟ್ ಮಿಲ್ಕಿ ಮಶ್ರೂಮ್ ಹಾಕಿ ಅದಾದ್ಮೇಲೆ ಸಾಫ್ಟ್ ಆಗಿರೋ ಬಟನ್ ಮಶ್ರೂಮ್ ನ ಆಡ್ ಮಾಡ್ತಾ ಇದ್ದೀನಿ. ಇದನ್ನು ಕೂಡ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಪ್ಪ ಎಲ್ಲ ಚೆನ್ನಾಗಿ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ಬೇಕು. ಹಾಗಾಗಿ ನೋಡಿ ಒಂದ್ 2 ನಿಮಿಷ ಬಿಟ್ರೆ ಈ ತರ ನೀರ್ ಬಿಟ್ಕೊಳ್ಳುತ್ತೆ. ಮಶ್ರೂಮ್ ಅಲ್ಲಿ ನೀರ್ ಬಿಟ್ಕೊಳ್ಳುತ್ತೆ. ಹಾಗಾಗಿನೇ ನಾನು ಹೇಳಿದ್ದು 3 ಸ್ಪೂನ್ ತುಪ್ಪ ಸಾಕು, ಜಾಸ್ತಿ ಏನ್ ಬೇಡ. ಈಗ ನೀವೇನು ಚಿತ್ರಾನ್ನ ಒಗ್ಗರಣೆ ಎಲ್ಲ ಮಾಡೋವಾಗ ಏ ಇಟ್ಕೊಂಡಿರ್ತೀರಲ್ಲ ಅಷ್ಟಕ್ ಬೇಕಾಗುವಷ್ಟು ಏನ್ ಬೇಡ. ಸ್ವಲ್ಪ ಉಪ್ಪು ಹಾಕಿ, ಉಪ್ಪು ಹಾಕಿದ್ರು ಕೂಡ ಇನ್ನ ನೀರ್ ಬಿಟ್ಕೊಳ್ಳುತ್ತೆ. ಈ ನೀರ್ ಬಿಟ್ಕೊಂಡಾದ್ಮೇಲೆ ಒಂದ್ 5 ನಿಮಿಷ ಚೆನ್ನಾಗಿ ಬೇಯಿಸ್ಬೇಕು ನೀವು. ಯಾಕೆಂದ್ರೆ ಉಪ್ಪು ಹತ್ಬೇಕಲ್ವಾ. ಈಗ ತಾನೇ ಉಪ್ಪು ಹಾಕಿರ್ತೀರ. ಹಾಗೆ ಲಿಡ್ ಕೂಡ ಮುಚ್ಬಿಡಿ ಹಿಂಗೆ. ಒಂದು 5 ನಿಮಿಷ ಸಾಕು. 5 ನಿಮಿಷ ಆದ್ಮೇಲೆ ನೋಡಿ ನಾನು ಆಪ್ಷನಲ್ ನಾನು ಹೇಳ್ತಾ ಇರೋದು ಗ್ರೀನ್ ಚಿಲ್ಲಿ. ನನಗೆ ಗ್ರೀನ್ ಚಿಲ್ಲಿ ಇಷ್ಟ, ಹಾಗಾಗಿ ಹಾಕ್ತಾ ಇದ್ದೀನಿ. ಗ್ರೀನ್ ಚಿಲ್ಲಿ ಕೂಡ ಹಾಕೋ ಅವಶ್ಯಕತೆ ಇಲ್ಲ. ನನ್ಗಿಷ್ಟ ಅಂತ ನಾನು ಆಡ್ ಮಾಡ್ತಾ ಇದ್ದೀನಿ. ನಂಗೆ ಸ್ಪೈಸಿ ತುಂಬಾ ತುಂಬಾ ಇಷ್ಟ. ಮತ್ತೆ ಬಿಸಿ ಅನ್ನನೂ ಅಲ್ಲಿ ರೆಡಿ ಮಾಡ್ಕೊಂಡಿದೀನಿ. ನೀವು ತಣ್ಣಗಿರೋ ಅನ್ನನೂ ಇಟ್ಕೊಂಡ್ರು ಏನು ಪ್ರಾಬ್ಲಮ್ ಇಲ್ಲ, ಹಂಗೆ ಮಾಡ್ಬೋದು. 2 ಸ್ಪೂನ್ ಆಚಿ ಚಿಕನ್ ಮಸಾಲ, 2ರಿಂದ 3 ಸ್ಪೂನು, ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಹಾಕ್ಬೇಕು ಅಂತ. ಹಾಗೆ 2 ಸ್ಪೂನ್ ಖಾರದ ಪುಡಿ. ನಾನಿಲ್ಲಿ ಗ್ರೀನ್ ಚಿಲ್ಲಿನೂ ಆಡ್ ಮಾಡಿದೀನಿ, ಖಾರದ ಪುಡಿನೂ ಆಡ್ ಮಾಡಿದೀನಿ. ನೀವು ಬರೀ ಖಾರದ ಪುಡಿನೂ ಆಡ್ ಮಾಡ್ಕೊಳ್ಬಹುದು. ನಿಮ್ಮ ಖಾರ, ನೀವ್ ಹೇಗ್ ಖಾರ ತಿಂತೀರೋ ಅದಕ್ ತಕ್ಕಾಗೆ ನೀವು ಮಾಡ್ಕೊಳ್ಬಹುದು. ನನ್ಗೆ ಸ್ಪೈಸಿ ಇಷ್ಟ, ಹಾಗೆ ಹೆಚ್ಚಾಗಿ ಖಾರ ಹಾಕ್ತಾ ಇದೀನಿ ಅಷ್ಟೇ. ಆರಾಮಾಗಿ ನಾನು ತೋರ್ಸಿರೋ ರೀತಿ ರುಚಿಗೆ ತಕ್ಕಾಗೆ ನಿಮಗೆ ಹೇಗ್ ಬೇಕೋ ಹಾಗೆ ಖಾರ ಮಾಡ್ಕೊಳ್ಳಿ. ಮುಗೀತು, ಇಷ್ಟೇ. ಇನ್ ಹೇಳಕ್ ಏನು ಇಲ್ಲ. ಇವಾಗ ಅನ್ನ ಕಲ್ಸ್ಬೇಕು ನಾನು. ಕೊತ್ತಂಬರಿ ಹಾಕಿ ಒಂದ್ ಸ್ವಲ್ಪ ಮುಚ್ಚಿದ್ರೆ ಇನ್ನ ಚೆನ್ನಾಗಿ ಆ ಫ್ಲೇವರ್ ಎಲ್ಲ ಬಿಟ್ಕೊಳ್ಳುತ್ತೆ. ಹಾಗಾಗಿ ನಾನು ಈ ರೀತಿ ಮಾಡಿದೀನಿ. ನೋಡಿ ಎಷ್ಟ್ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಅಲ್ವಾ. ಈಗ ಆಫ್ ಮಾಡ್ಬಿಟ್ಟು ನಾನು ಅನ್ನನ ಕಲಿಸ್ತೀನಿ. ನೋಡೋದಕ್ಕೆ ಬಾಯಲ್ಲಿ ನೀರ್ ಬರ್ತಾ ಇದೆ. ಎಷ್ಟು ಏನಂತಾರೆ, ಗ್ರೇವಿ ಗ್ರೇವಿ ತರ ಇದೆ, ಜ್ಯೂಸಿ ತರ ಇದೆ ಅಲ್ವಾ. ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸಿ. ಹೇಗ್ ಮಾಡಿದ್ ಹೇಗಿತ್ತು ಅಂತ. ನೀವು ಮನೇಲಿ ಮಾಡ್ಕೊಂಡು ತಿಂದು ಕಮೆಂಟ್ ಮಾಡಿ ಬೇರೆ ವಿಡಿಯೋದಲ್ಲೂ. ಈಗ ಅನ್ನನ ಮಿಕ್ಸ್ ಮಾಡ್ತಾ ಇದ್ದೀನಿ. ಅನ್ನ ನೀವು ಬಿಸಿದ್ ಮಾಡ್ಕೊಂಡ್ರು ಓಕೆ, ಇಲ್ಲ ತಂಗ್ಳನ್ನ ಇದ್ರುನು ಅದನ್ನು ನೀವು ಚಿತ್ರಾನ್ನ ಮಾಡೋ ಬದ್ಲು ಈ ತರ ಮಾಡಿದ್ರುನು, ಮಕ್ಳಿಗೆ ಈಗ ನೀವು ಟಿಫನ್ ಬಾಕ್ಸ್ ಎಲ್ಲ ರೆಡಿ ಮಾಡ್ಬೇಕಂತಂದ್ರುನು ಈ ರೀತಿಯಾಗಿ ಮಾಡ್ಕೊಳ್ಬಹುದು. ಬೆಳಗ್ಗೆನೆ ಬೇಗ ಅರ್ಜೆಂಟ್ ಆಗಿ ಏನಾದ್ರು ಒಂದ್ ಮಾಡ್ಬೇಕು, ಹೆಲ್ದಿ ಆಗಿರ್ಬೇಕು ಅಂತಂದ್ರೆ ನೀವು ಈರುಳ್ಳಿ, ಬೆಳ್ಳುಳ್ಳಿ, ಮಸಾಲಾ ಐಟಮ್ಸ್ ಏನು ರುಬ್ಕೊಳ್ಳೋದ್ ಏನು ಇಲ್ಲ ನೋಡಿ. ಎಷ್ಟು ಈಸಿ ಆಗಿತ್ತಲ್ವಾ. ಹೀಗ್ ಮಾಡ್ಕೊಂಡು ತಿನ್ನಿ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೀವ್ ಏನು ಮಾಡೋದ್ ಬೇಡ. ಬರೀ ಆಚಿ ಚಿಕನ್ ಮಸಾಲಾ, ಖಾರದ ಪುಡಿನೂ ಆಡ್ ಮಾಡ್ದೆ, ಬರೀ ಗರಂ ಮಸಾಲಾ ಅಥವಾ ಆಚಿ ಚಿಕನ್ ಮಸಾಲ ಹಾಕಿದ್ರುನು ಸಖತ್ತಾಗಿರುತ್ತೆ ಅಂತಾನೆ ಹೇಳ್ಬೋದು. ಈಗ ನಾವು ತಿನ್ನೋದಕ್ಕೆ ರೆಡಿ ಆಗಿದೆ. ಮಶ್ರೂಮ್ ರೈಸ್, ಸಿಂಪಲ್ ಆಗಿರೋ ಅಂತಹ, ಈಸಿ ಆಗಿರುವಂತಹ ರೆಸಿಪಿ. ತುಂಬಾ ತುಂಬಾ ಹೊಟ್ಟೆ ಹಶ್ವಾಗ್ತಿದೆ. ತಿನ್ಬಿಟ್ಟು ಹೇಗಿದೆ ಅಂತ ಹೇಳ್ತೀನಿ. ನನ್ಗೇನ್ ಗೊತ್ತಾ, ಇನ್ನೊಂದ್ ಹೇಳ್ಬೇಕು. ಒಂದ್ ನಿಮಿಷ ಕ್ಯಾಮ್ರಾ ಸರಿ ಮಾಡ್ಕೊಂಡ್ಬಿಡ್ತೀನಿ. ಏನ್ ಗೊತ್ತಾ, ಮುಖ್ಯವಾಗಿ ನಂಗೆ ಚಿಕನ್ ಬಿಟ್ಟಿದ್ದೀನಿ. ಚಿಕನ್ ತಿಂತಾ ಇದ್ದೆ ನಾನು. ಚಿಕನ್ ಬಿಟ್ಟಾಗಿಂದ ಏನಂದ್ರೆ, ನಾನು ಚಿಕನ್ ಬಿಟ್ಟಿದ್ದೀನಿ, ಆದ್ರೆ ಆಸೆ ಅಂತೂ ಹೋಗಿಲ್ಲ. ಆಕ್ಚುಲಿ ಆ ಆಸೆನ ಬಿಡ್ಬೇಕು ಮುಖ್ಯವಾಗಿ. ಆದ್ರೆ ಏನ್ ಮಾಡೋದು, ಮನುಷ್ಯ ಅಲ್ವಾ. ಕೆಲವೊಂದನ್ನ ಅಡಿಕ್ಟ್ ಆಗ್ಬಿಟ್ರೆ, ಅಡಿಕ್ಟ್ ಆಗ್ಬಿಟ್ರೆ ಅದನ್ನ ಬಿಡೋದು ತುಂಬಾ ಕಷ್ಟ. ಬಿಟ್ಮೇಲೂ ಅದು ನೆನ್ಪಾಗ್ತಾ ಇರುತ್ತೆ. ಸೊ ಹಂಗಾಗಿ, ಆದ್ರೆ ನೆನ್ಪಾದ ತಕ್ಷಣ ನಾನೇನ್ ತಿನ್ನಲ್ಲ. ಆದ್ರೂ ಎಷ್ಟೊಂದ್ ಸರಿ ಬಿಟ್ಬಿಟ್ಟು ಇಲ್ಲ ತಿನ್ನಂಗ್ ಆಗ್ತಿದೆ ಅಂತ ಎಷ್ಟೋ ಸರಿ ತಿಂದಿದ್ದೀನಿ. ಆಕ್ಚುಲಿ ಹಂಗ್ ಮಾಡ್ಬಾರ್ದು. ಏನ್ ಮಾಡೋದು, ಅದೇನೋ ನಾನ್ ವೆಜ್ ತಿನ್ನೋರಿಗೆ ಅದ್ ಗೊತ್ತಿರುತ್ತೆ, ಅದ್ ಬಿಡಕ್ ಆಗಲ್ಲ ಅಂತ. ಭಗವದ್ಗೀತೆ ಓದ್ದಾಗಿಂದ ಪ್ರತಿ ಸರಿನೂ ನನ್ಗೆ ಏನೋ ತಲೆಲ್ ಬಂದು ಹೊಡ್ದಂಗ್ ಆಗುತ್ತೆ, ತಿನ್ಬೇಡ ಅಂತ. ಸೊ ಹಂಗಾಗಿ ತಿನ್ನೋದ್ ಬಿಟ್ಟಿರೋದ್ರಿಂದ ಈ ತರ ಮಶ್ರೂಮ್ ಆತರ ಎಲ್ಲ ಮಾಡ್ಕೊಂಡ್ ತಿಂದಾಗ ಸ್ವಲ್ಪ ಸಮಾಧಾನ ಆಗುತ್ತೆ. ಅಂದ್ರೆ ನಾನ್ ವೆಜ್ ತರ ಇರಲ್ಲ, ಸ್ವಲ್ಪ ಇದು ಟೇಸ್ಟ್ ಇನ್ನ ಜಾಸ್ತಿ ಇರೋದ್ರಿಂದ ಫುಡ್ ಅಲ್ಲಿ. ಈ ಪಲಾವ್ ಎಲ್ಲ ಮಾಡ್ದಾಗ ಹೆಂಗೆ ಟೇಸ್ಟ್ ಇರುತ್ತಲ್ವಾ, ಹಂಗೆ ಈ ಮಶ್ರೂಮ್ ಅಷ್ಟೇ ಟೇಸ್ಟ್ ಕೊಡುತ್ತೆ. ಹಂಗಾಗಿ ಮಶ್ರೂಮ್ ರೈಸ್ ಮತ್ತೆ ಮಶ್ರೂಮ್ ಸಾಂಬಾರ್ ಕೂಡ ಮಾಡ್ತೀನಿ. ಸೊ ಈ ತರದೆಲ್ಲ ಮಾಡ್ಕೊಂಡು ತಿಂದಾಗ ಸ್ವಲ್ಪ ನಾನ್ ವೆಜ್ ತಿನ್ನೋದು ಏನಂತಾರೆ ಮರ್ತೋಗುತ್ತೆ. ತಿನ್ಬೇಕು ಅಂತ ಕ್ರೇವಿಂಗ್ ಅನ್ನಿಸ್ದಾಗೆಲ್ಲ ಮಶ್ರೂಮ್ ಮಾಡ್ಕೊಂಡ್ಬಿಡ್ತೀನಿ.
ಅಥವಾ ಪಲಾವ್ ಮಾಡ್ಕೊಳ್ತೀನಿ. ಸೊ ಈ ತರ ಕ್ರೇವಿಂಗ್ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ತರ ತಿನ್ಬಿಟ್ಟು ಕಡಿಮೆ ಮಾಡ್ಕೊಳ್ತೀನಿ. ಸೊ ಹಂಗಾಗಿ ಅಂಡ್ ಇದು ವಿಷಯ, ಮಶ್ರೂಮ್ನ ನಾನು ಜಾಸ್ತಿ ಯೂಸ್ ಮಾಡೋದಕ್ಕೆ ಕಾರಣ. ಸೊ ಇಷ್ಟು ನನ್ನ ನಾನ್ ವೆಜ್ ಕತೆ ವ್ಯತೆ. ಅಂಡ್ ಬನ್ನಿ ಇವಾಗ ಕಾಯ್ತಾ ಇದೆ ತಿನ್ಬೇಕು, ತಿನ್ನಕ್ ತೋರ್ಸೋಣ ಅಂತ. ಹೇಗಿದೆ ಅಂತ ಟೇಸ್ಟ್ ಮಾಡಿ ಹೇಳೋಣ ಅಂತ ಅನ್ಕೊಂಡ್ರೆ ನಿಮ್ಗೆ ಹೇಳಕ್ಕೆ ಆಗ್ತಿಲ್ಲ. ಏನೇನೋ ನೆನಪಾಗಿ ಮಾತಾಡ್ತಾ ಇದ್ದೀನಿ. ಅದ್ರಲ್ಲಿ ಬೇರೆ ತುಂಬಾ ಶೆಕೆ ಇದೆ. ಹಾಗಿದ್ರೆ ಇವಾಗ ಪ್ಯಾಟಿಂಗ್ ಸ್ಟಾರ್ಟ್ ಮಾಡೋಣ ಬನ್ನಿ. ಇದನ್ನ ಶಾರ್ಟ್ ವಿಡಿಯೋನು ಮಾಡ್ತೀನಿ ನಾನು, ಬಿಕಾಸ್ ರೀಲ್ಸ್ ನೋಡೋರ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಅವ್ರಿಗೆಲ್ಲ ಹೆಲ್ಪ್ ಆಗುತ್ತೆ. ಎಷ್ಟು ಜನ ವ್ಲಾಗ್ ನೋಡ್ತಾರೋ ಗೊತ್ತಿಲ್ಲ. ಸೊ ಹಂಗಾಗಿ ಹೆಂಗಿದೆ ಹೇಳೋಕೆ ಪದಗಳೇ ಸಿಗ್ತಾ ಅನ್ಬೋದು. ಮಧ್ಯ ಮಧ್ಯ ಮಶ್ರೂಮ್ ಕರುಮ್ ಅಂತ ತುಂಬಾ ಎಷ್ಟೇ ಬೇಯಿಸಿದ್ರು ಅದೊಂಥರ ಕ್ರಿಸ್ಪಿ ಇರುತ್ತೆ, ಸಖತ್ತಾಗಿರುತ್ತೆ. ನಾನು ವೈಟ್ ಮಿಲ್ಕಿ ಮಶ್ರೂಮ್ ಹಾಕದ್ನಲ್ಲ, ಅದು ನಿಮ್ಗೆ ಆ ತರ ಇರುತ್ತೆ. ಮಿಲ್ಕಿ ಮಶ್ರೂಮ್ ಆಪ್ಷನ್. ಬಟನ್ ಮಶ್ರೂಮ್ ಅಂತೂ ನಿಮ್ಗೆ ಆಲ್ಮೋಸ್ಟ್ ಆಲ್ ಯಾವಾಗ್ಲೂ ಸಿಗುತ್ತೆ. ನಾನು ಅದನ್ನೇ ಮಾಡೋದು. ಇದು ಸೀಸನಲ್ ಮಿಲ್ಕಿ ಮಶ್ರೂಮ್ ಸಿಗೋದು, ಹಂಗಾಗಿ ನಾನ್ ಹಿಂಗೆ ನಾನ್ ತಿನ್ನೋದ್ ನೋಡಿ ಯಾರಾದ್ರೂ ಆಡ್ಕೊಳಂಗಿದ್ರೆ, ನಾನ್ ತಿನ್ನೋದ್ ನೋಡಿ ಯಾರು ಆಡ್ಕೋಬಾರ್ದಾಯ್ತಾ. ಹೆಂಗ್ ತಿನ್ನೋದ ಅಂತ ನಾಲ್ಗೆ ತಕೊಂಡ್ಬಿಟ್ಟು ತಿಂತೀನಿ. ಸೊ ಮಿಲ್ಕಿ ಮಶ್ರೂಮು ಸೀಸನ್ ಅಲ್ಲಿ ಸಿಗುತ್ತೆ. ಸೀಸನ್ ಅಲ್ಲಿ ಬಿಟ್ಟು ಮಿಲ್ಕಿ ಮಶ್ರೂಮ್ ಸೀಸನ್ ಅಲ್ಲಿ ಸಿಗುತ್ತೆ. ಸೀಸನ್ ಇದ್ದಾಗ ತರಿಸ್ಕೊಳ್ಳಿ. ಆಮೇಲೆ ಓಸ್ಟರ್ ಅಂತ ಇನ್ನೊಂದು ಮಶ್ರೂಮ್ ಸಿಗುತ್ತೆ. ಸೊ 3 ತರ ಮಶ್ರೂಮ್ ನಾನು ಯಾವಾಗ್ಲೂ ಯೂಸ್ ಮಾಡ್ತೀನಿ ಸೀಸನ್ ಅಲ್ಲಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಸೀಸನ್ ಅಲ್ಲೂ ಸಿಗೋದು ಬಟನ್ ಮಶ್ರೂಮ್. ಅದು ಕೂಡ ತುಂಬಾನೇ ಟೇಸ್ಟ್ ಇರುತ್ತೆ. ನಾನು ಖಾರದ ಪುಡಿ ಮತ್ತೆ ಮೆಣಸಿನ್ಕಾಯಿ ಹಾಕೋದ್ರಿಂದ ಸ್ಪೈಸಿ ಇದೆ, ಸಿಕ್ಕಾಬಟ್ಟೆ ಸ್ಪೈಸಿ ಇಷ್ಟ. ಯಾಕೆ ಅಂತ RJ ರಾಜೇಶ್ ಅವರ ಪಾಡ್ಕಾಸ್ಟ್ ಅಲ್ಲಿ ಹೇಳಿದೀನಿ. ಅಲ್ಲಿ ನೋಡಿ ಚೆಕ್ ಮಾಡಿ ಯಾಕೆ ನಂಗೆ ತುಂಬಾ ಸ್ಪೈಸಿ ಇಷ್ಟ ಅಂತ. ಅಷ್ಟು ಖಾರ ಅಂದ್ರೆ ಇಷ್ಟ ನಂಗೆ. ಸ್ಪೈಸಿ ಬೇಕಂದ್ರೆ ಸ್ಪೈಸಿ ಮಾಡ್ಕೊಳ್ಳಿ, ಸ್ಪೈಸಿ ಬೇಡ ಅಂದ್ರೆ ಗ್ರೀನ್ ಚಿಲ್ಲಿನೂ ಹಾಕೋ ಅವಶ್ಯಕತೆ ಇಲ್ಲ. ನೀವು ಬರೀ ರೆಡ್ ಚಿಲ್ಲಿ ಪೌಡರ್ ಒಂದ್ ಅರ್ಧ ಸ್ಪೂನ್ ಹಾಕೊಂಡು ಸ್ಪೈಸಿ ಇಲ್ದಂಗ್ ಮಾಡ್ಕೊಂಡ್ರು ತುಂಬಾ ಚೆನ್ನಾಗಿರುತ್ತೆ. ಎಷ್ಟು ಖಾಲಿ ಮಾಡಿದೀನಿ, ಪ್ಲೇಟ್ನ ತೊಳೆದ್ಬಿಟ್ಟಿದೀನಿ ನೋಡಿ. ಅಷ್ಟು ಚೆನ್ನಾಗಿತ್ತು. ಇಷ್ಟೊಂದು ಹೊಟ್ಟೆ ತುಂಬಿದ್ಯಾ. ಈಗ ಹೇರ್ ಕಟ್ ನಡೀತಾ ಇದೆ. ಹೇರ್ ಕಟ್, ಫ್ರಂಟ್ ಹೇರ್ ಕಟ್ ಮಾಡೋದಕ್ಕಿಂತ ಮುಂಚೆ ಆಲ್ರೆಡಿ ನಂಗೆ ಬ್ಯಾಕ್ ಸೈಡ್ ಹೇರ್ ಕಟ್ ಮಾಡಿದ್ಲು. ನಮ್ದು ವಿಡಿಯೋ ಮಾಡೋ ಪ್ಲಾನ್ ಇರಲಿಲ್ಲ, ಬಿಕಾಸ್ ನಂದು ಆಲ್ರೆಡಿ ಹೇರ್ ಆಯಿಲಿ ಆಗಿತ್ತು. ಹೇರ್ ವಾಶ್ ಮಾಡಿ 2 days ಆಗಿದ್ರಿಂದ ಸ್ಟಿಕ್ಕಿನೂ ಇತ್ತು. ನೋಡೋಣ ತುದಿ ಕಟ್ ಮಾಡ್ತೀನಿ ಅಂತ ಹೇಳಿ ಬ್ಯಾಕ್ ಸೈಡ್ ಕಟ್ ಮಾಡಿದ್ಲು. ಇಷ್ಟ ಆಯ್ತು, ಅದಕ್ಕೆ ಆಗ ನಾನು ಫ್ರಂಟ್ ಹೇರ್ ಕಟ್ ಮಾಡುವಾಗ ವಿಡಿಯೋ ಮಾಡಿದ್ದು. ನೋಡಿ ಅಷ್ಟೊಂದೇನಿಲ್ಲ, ಸ್ವಲ್ಪ ತುದಿ ಕೂದಲನ್ನ ಕಟ್ ಮಾಡಿಸಿದ್ದೆ ಅಷ್ಟೇ. ಹೀಗಿದೆ ನನ್ನ ಹೇರ್ ಕಟ್. ಈಕ್ವಲ್ ಸಮವಾಗಿ ಹೇರ್ ಕಟ್ ನ ಮಾಡಿಸಿದೀನಿ. ಅಂಡ್ ಮೈಕ್ ಹಾಕಿಲ್ಲ. ನನ್ನ ಫ್ರೆಂಡ್ ಮಾಂಚಿ ಅಂತೀನಿ, ಆದ್ರೆ ಇವಳ ಹೆಸರು ಅಶ್ವಿನಿನೇ. ಸಕಲೇಶ್ಪುರದಲ್ಲಿ. ಸೊ ಅವಳದೇ ಓನ್ ಪಾರ್ಲರ್ ಇದೆ.
ನನ್ಗೆ ಗೊತ್ತಿರ ನನ್ನ ಏರ್ ಕಟ್ ಎಲ್ಲ ನಾನೇ ಮಾಡ್ಕೊಂಡು ತುದಿ ಕಟ್ ಮಾಡ್ಕೊಳ್ತಾ ಇದ್ದೆ, ನನ್ನ ಫ್ರೆಂಡ್ ನಾನೇ ಕಟ್ ಮಾಡ್ಕೊಳ್ತಾ ಇದ್ದೆ. ಪ್ರೊಫೆಷನಲ್ ಆಗಿ ಕಲ್ತಿರೋದ್ರಿಂದ ಪ್ರೊಫೆಷನಲ್ ಅವ್ರ ಹತ್ರನೇ ಮಾಡ್ಸಿದ್ರೆ ಬೆಟರ್. ಈಗ ನನಗೆ ಅರ್ಥ ಆಗಿದೆ. ತುದಿ ಎಷ್ಟು ಇದಾಗ್ಬಿಟ್ಟಿತ್ತು ನಂದ್ ಹೇರ್ ಅಂದ್ರೆ, ಅವಳೇ ನೋಡಿ ಕಟ್ ಮಾಡಿದ್ಲು. ಈಗ ನಂಗೆ ಒಂಥರ ಕಾನ್ಫಿಡೆನ್ಸ್ ಬಂದಂಗಾಗಿದೆ. ಅಂಡ್ ಫ್ರಂಟ್ ಕಟ್ ಅಷ್ಟೇ ಇವಾಗ ಸೆಟ್ ಮಾಡ್ತಾಳೆ, ಹೇಗ್ ಕಾಣುತ್ತೆ ಅಂತ ತೋರಿಸ್ತೀನಿ. ಅಂಡ್ ಯಾರ್ಯಾರು ಸಕಲೇಶ್ಪುರದಲ್ಲಿ ಇದೀರಾ, ಜೆನ್ಯೂನ್ ಪರ್ಸನ್ ಅಂತಾನೆ ಹೇಳ್ಬೋದು. ನನ್ನ ಫ್ರೆಂಡ್ ಅಂತ ಹೇಳ್ತಾ ಇಲ್ಲ, ಆರ್ಟ್ಫುಲಿ ಹೇಳ್ತಾ ಇದ್ದೀನಿ. ಅವಳ ಕೆಲಸ ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸರಿ ಮಾಡಿಸ್ ನೋಡಿ. ನಾನು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು. ಓಕೆ, ಯಾವ ಬ್ಯೂಟಿ ಪಾರ್ಲರ್ ಅಂತ ಯೋಚನೆ ಮಾಡ್ತಿರ್ತೀರಾ? ಫ್ರೆಂಡ್ಸ್ ಬ್ಯೂಟಿ ಪಾರ್ಲರ್ ಅಂತ. ಸೊ ಹಾಗಾಗಿ ಹೇರ್ ಕಟ್ ಅಂತೂ 100ಗೆ 2000 ಮಾರ್ಕ್ ಕೊಡ್ಬೋದು ನೀವು. ಅಷ್ಟು ಚೆನ್ನಾಗಿ ಮಾಡ್ತಾಳೆ. ನಾನು ಫಸ್ಟ್ ಟೈಮ್ ಇವಾಗ ಮಾಡಿಸಿದ್ದು ಹೇರ್ ಕಟ್. ತುಂಬಾ 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 ಚೆನ್ನಾಗಿದೆ. ಬರೀ ಹೇರ್ ಕಟ್ ಅಲ್ಲ, ಎಲ್ಲಾನು ಇದೆ, ಫೇಶಿಯಲ್ ಇದೆ, ಹಾಗೆ ಮೇಕಪ್ ಕೂಡ. ಲಾಸ್ಟ್ ಟೈಮ್ ಮಾಡಿಸಿದೆ, ಅದ್ರ ವಿಡಿಯೋ ಮಾಡಕ್ ಆಗ್ಲಿಲ್ಲ. ಮೇಕಪ್ ಕೂಡ ನೀವು ಮಾಡಿಸ್ಕೊಳ್ಬಹುದು. ಮದ್ವೆಗೆ, ಫಂಕ್ಷನ್, ಪಾರ್ಟಿ ಎಲ್ಲದಕ್ಕೂ ನೀವು ಮೇಕಪ್ ಕೂಡ ಮಾಡಿಸ್ಕೊಳ್ಬಹುದು. ಅಂಡ್ ನಾವ್ ಇಂಡಸ್ಟ್ರಿ ಅವ್ರಿಗೆ ಗೊತ್ತಲ್ಲ, ಮೇಕಪ್ ಅಲ್ಲಿ ಪಂಡ್ರು ಅಂತಾನೆ ಹೇಳ್ಬೋದು. ಹೆಂಗೆ ನ್ಯಾಚುರಲ್ ಆಗಿ ಮೇಕಪ್ ಮಾಡ್ಬೋದು ಅಂತ. ಐ ಮೀನ್ ಇವ್ರ ಹತ್ರ ಮೇಕಪ್ ಮಾಡಿಸ್ಕೊಂಡಾಗ್ಲೇ ನಿಮಗೆ ಗೊತ್ತಾಗೋದು, ಅಷ್ಟು ನ್ಯಾಚುರಲ್ ಆಗಿರುತ್ತೆ ಮೇಕಪ್. ಏನ್ ಹೇಳ್ತೀರಾ ನೀವು? ನಾವು ಸೀರಿಯಲ್ ಅಲ್ಲಿ ವರ್ಕ್ ಮಾಡೋದು ನಾರ್ಮಲ್, ಅದು ಎಲ್ಲರಿಗೂ ಗೊತ್ತಿರೋ ವಿಷಯನೇ. ಹಾಗೆ ಅಶ್ವಿನಿ ಯಾವಾಗ್ಲೂ ಹೇಳ್ತಿದ್ದು, ಯಾವಾಗ್ಲೂ ಹೆಣ್ಮಕ್ಳು ಏನಾದ್ರು ಒಂದು ಸ್ವಂತ ಕೆಲಸ ಅಂತ ಮಾಡ್ಬೇಕು ಅಂತ. ಸೊ ನಾನು ಪಾರ್ಲರ್ ಕೋರ್ಸ್ ಮಾಡಿದ್ಮೇಲೆ ಅವ್ಳು ಹೇಳಿದ್ದು, ಸುಮ್ನೆ ಕುತ್ಕೋಬೇಡ, ಸ್ಟಾರ್ಟ್ ಮಾಡು, ಸುಮ್ನೆ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ ಅಂತ. ಅದನ್ನೇ ಮನ್ಸಲ್ಲಿ ಇಟ್ಕೊಂಡು ನನ್ನ ಪ್ರಾಜೆಕ್ಟ್ ಮುಗ್ದಿದ್ದೆ ಸ್ಟಾರ್ಟ್ ಮಾಡಿದೆ. ಇವತ್ತಿಗೆ ಫ್ರೆಂಡ್ಸ್ ಬ್ಯೂಟಿ ಪಾರ್ಲರ್ ಅಂತ ಸಕಲೇಶ್ಪುರದಲ್ಲಿ ಓಪನ್ ಮಾಡಿದೀನಿ. ಸೊ 1 ವರ್ಷ ಹತ್ತತ್ರ ಆಗ್ತಾ ಬಂತು. ಎಲ್ಲ ಚೆನ್ನಾಗೇ ನಡೀತಿದೆ. ಬಟ್ ಅಶ್ವಿನಿಗೆ ಹೇಳಿದ್ದೆ, ಅವಳು ಹೇಳಿದ್ದೆ ಹೇರ್ ಕಟ್ ಮಾಡಿಸ್ಕೋಬೇಕು ಅಂತ. ಸಡನ್ ಆಗಿ ಪ್ಲಾನ್ ಆಯ್ತು. ಇವತ್ತು ಸ್ವಲ್ಪ ಆಯಿಲಿ ಇದೆ ನನ್ನ ಹೇರ್ ಅಲ್ಲಿ ಅಲ್ವಾ, ಲೈಟ್ ಆಗಿದೆ. ಸೊ ನಾನು ತಲೆ ಸ್ನಾನ ಮಾಡಿ 2 ದಿನ ಆಯ್ತು. ಸೊ ಹಾಗೆ ಆಯಿಲಿ ಇದೆ, ಸ್ಟಿಕ್ಕಿ ಇದೆ. ಆದ್ರೂ ಕೂಡ ಸ್ವಲ್ಪ ವಾಟರ್ ಸ್ಪ್ರೇ ಮಾಡಿ ಮಾಡೋಣ ಅಂತ ಮಾಡಿದ್ಲು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ನಂಗಂತೂ ತುಂಬಾ ಇಷ್ಟ ಆಯ್ತು. ಬಟ್ ಏನೇ ಆದ್ರೂ ಹೆಣ್ಮಕ್ಳು ಸುಮ್ನೆ ಕುತ್ಕೊಳಕ್ ಹೋಗ್ಬೇಡಿ, ಸ್ವಂತ ಏನಾದ್ರೂ ಮಾಡಕ್ ಸ್ಟಾರ್ಟ್ ಮಾಡಿ. ಎಷ್ಟು ಫ್ರೀ ಆಗಿರ್ತೀವೋ ಅಷ್ಟು ಮೈಂಡ್ ಅಲ್ಲಿ ಏನೇನೋ ಓಡುತ್ತೆ. ಸೊ ಆದಷ್ಟು ಬ್ಯುಸಿಯಾಗಿರಿ ಅಂತ ಹೇಳ್ತೀನಿ ಅಷ್ಟೇ. ಥ್ಯಾಂಕ್ ಯು. ಅಂಡ್ ಹೇಗಿತ್ತು ಹೇರ್ ಕಟ್ ಅಂತ ಎಲ್ಲ ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಲವ್ ಯು ಆಲ್. ಬಾಯ್. ಥ್ಯಾಂಕ್ ಯು.